ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ. ಮುನ್ನೂರ 50 ಕುಟುಂಬಗಳು, 1203 ಎಕರೆ ಜಮೀನು. ಇದು ರೈತರ ಒಂದು ಸಮಸ್ಯೆ ಆಗಿದೆ. ಈ ಸಮಸ್ಯೆಯನ್ನು ಏನು ನಮ್ಮ ಭೂಮಿಯನ್ನು ಕೈಗಾರಿಕಾ ಇಲಾಖೆಗೆ ಬಳಸ್ಕೋತಾರೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಹಲವು ಅಂದರೆ ಸುಮಾರು 350 ರೈತ ಕುಟುಂಬಗಳು ಇಲ್ಲಿಗೆ ಬಂದಿದ್ದಾವೆ. ಬನ್ನಿ ಅವರಿಗೆ ಕೇಳೋಣ ಈ ಕುಟುಂಬದ ಸಮಸ್ಯೆ ಏನು ಮತ್ತು ಯಾಕೆ ಇವರ ಭೂಮಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಮತ್ತು ಇದರ ಹಿನ್ನೆಲೆ ಏನು ಆಗಿದೆ. ಸರ್ ನಮಸ್ತೆ, ಏನಾಗಿದೆ ಸರ್ ಈ ಸಮಸ್ಯೆ? ಏನಿಲ್ಲ, ಈಗ ವಿಜಯಪುರ ಜಿಲ್ಲೆಯ ತಿಡಗುಂದಿ ಗ್ರಾಮದೊಳಗೆ 1203 ಎಕರೆ ರೈತರ ಫಲವತ್ತಾದ ಕಪ್ಪು ಮಣ್ಣಿನ ಕೃಷಿ ಭೂಮಿಗೆ ಈಗಾಗಲೇ ಮಾನ್ಯ ಎಂ ಬಿ ಪಾಟೀಲರು ನೀರಾವರಿ ಸಚಿವರು ಇರುವಂಥ ಸಂದರ್ಭದಲ್ಲಿ ಅವರೇ ಆ ಭಾಗದಲ್ಲಿ ಕೃಷಿಯನ್ನು ಮಾಡ್ಲಿಕ್ಕೆ ನೀರಾವರಿ ಯೋಜನೆಯನ್ನು ಮಾಡಿದರು. ಆದರೆ ಈಗ ಬೃಹತ್ ಕೈಗಾರಿಕಾ ಸಚಿವರಾದಂಥ ಸಂದರ್ಭದಲ್ಲಿ ಬ್ಯಾಡ್ ನಮಗೆ ಆ ಯೋಜನೆ ಅಳಿದು ಬೇಡ, ಅಲ್ಲಿ ಏನದ ಕೈಗಾರಿಕಾ ಮಾಡಿ ಎಲ್ಲರಿಗೂ ಉದ್ಯೋಗ ಕೊಡ್ತೀವಿ ಅಂತೇಳಿ ಹೊಂಟಾರೆ ಇವತ್ತು. ಅಂದ್ರೆ ಇವ್ರು ಯಾವ ಖಾತೆಗಳನ್ನು ಪಡ್ಕೋತಾರ ಆಯಾ ನಮ್ಮ ರೈತರ ಭೂಮಿಗಳನ್ನು ಬೇರೆ ಬೇರೆ ವಿಚಾರಕ್ಕಾಗಿ ಬಳಸ್ಕೊಳ್ಳುವಂಥ ಒಂದು ವಿಚಾರ ಇರ್ಬೋದು ಅವ್ರು. ಅದಕ್ಕೆ ನಾವೇನಂತೀವಿ, ಸುಮಾರು 1203 ಎಕರೆ ಅಂತಂದ್ರೆ 350 ಕುಟುಂಬಗಳ ಒಂದು ಪರಿಸ್ಥಿತಿ ಐತಿ ಇವತ್ತು. ಈಗ ಹಲವಾರು ನಮ್ಮಲ್ಲಿ ಯುವಕರಿದ್ದಾರೆ, ಉದ್ಯೋಗ ಬೇರೆ ಬೇರೆ ಬೆಂಗಳೂರು ಆ ಕಡೆ ಹೋಗೋ ಬದಲಿ ಇವತ್ತಿನ ದಿನ ಕೃಷಿ ಚಟುವಟಿಕೆ ಮಾಡ್ಲಾಕ ಅಲ್ಲೇ ಆ ಗ್ರಾಮಗಳಿಗೆ ಬಂದು ತಮ್ಮ ಕೃಷಿ ಚಟುವಟಿಕೆ ಮಾಡ್ಲಕತ್ತಾರ. ಈಗ ಏಕಾಏಕಿ ಅವ್ರು ಏನದ ರಾಜ್ಯಪಾಲರ ಅನುಮೋದನೆಗಾಗಿ 1203 ಎಕರೆ ಕಬ್ಜಾ ಮಾಡ್ಕೋತೇವೆ ಅಂತೇಳಿ ಒಂದು ಅಧಿಸೂಚನೆ ಹೊಡಿಸ್ಯಾರ. ಅಂದ್ರೆ ಇನ್ನು ಮುಂದಿನ ದಿನಮಾನಗಳ ಆ ಭೂಮಿಯನ್ನು ಬಿಡೋಂಗಿಲ್ಲ, ಖರೀದಿ ಮಾಡ್ತೀವಿ ಅನ್ನೋದು ಒಂದು ಲೆಕ್ಕಕ್ಕೆ ಅದಾರ. ಅಲ್ಲ, ಈಗ ಪ್ರಮುಖವಾಗಿ ರೈತರ ಒಂದು ಕಡೆ ಜಮೀನಿನ ಸಮಸ್ಯೆ ಆದ್ರೆ ಉದ್ಯೋಗ ಸಮಸ್ಯೆನೂ ಇದೆ. ಉದ್ಯೋಗ ಕೊಡಿಸೋ ನಿಟ್ಟಿನಲ್ಲಿ ಎಂ ಬಿ ಪಾಟೀಲರು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ಸಲ್ವಾ ನಿಮಗೆ? ಇಲ್ಲ, ಒಳ್ಳೆಯ ಪ್ರಶ್ನೆ ನಿಮ್ಮದು. ಈಗಾಗಲೇ ತಮಗ ಮಾಧ್ಯಮದ ಮುಖಾಂತರ ನಾನು ಎಂ ಬಿ ಪಾಟೀಲರಿಗೆ ಎಚ್ಚರಿಸಲಾಕತ್ತೀನಿ. ಏನಪ್ಪಾ ಅಂತಂದ್ರೆ ಕಳೆದ 10 ವರ್ಷಗಳ ಹಿಂದೆ ಮಾನ್ಯ ಎಂ ಬಿ ಪಾಟೀಲ್ರೇ ವಿಜಯಪುರ ಜಿಲ್ಲೆಯ ಮುಳವಾಡದಲ್ಲಿ ಸುಮಾರು 3,500 ನಮ್ಮ ರೈತರ ಭೂಮಿಗಳನ್ನ ಈ KIDBಗೆ ಮಾಡ್ತೀವಿ ಅಂತ ಹೇಳಿ ಅಧಿಕೃತವಾಗಿ ಅಧಿಸೂಚನೆ ಹೊಡಿಸಿ 10 ವರ್ಷಗಳು ಕಳೆದಿವತ್ತು. ಈಗ ಯಾವುದೇ ಒಂದು ಯೋಜನೆ ಆಗ್ಬೇಕಂದ್ರೆ 5 ವರ್ಷದೊಳಗೆ ಆ ಭೂಮಿಗಳನ್ನ ಆ ಯೋಜನೆಗೆ ಬಳಸಲಿಲ್ಲಪ್ಪ ಅಂತಂದ್ರೆ ಅದನ್ನ ಮರಳಿ ಕೃಷಿಗೆ ಕೊಡ್ಬೇಕಂತ ಹೇಳಿ ಸರ್ಕಾರದ ಸುತ್ತೋಲೆಯೇ ಇದೆ. ಆದ್ರೆ 10 ವರ್ಷ ಕಳೆದ್ರು ಕೂಡ ನಮ್ಮ ರೈತರಿಗೆ ಇನ್ನೂ ಕೂಡ ಪರಿಹಾರ ಬಂದಿಲ್ಲ. ಆಮೇಲೆ ಅಲ್ಲಿ ನೀವು ನೋಡ್ಬೋದು 3,500 ಎಕರೆಯಲ್ಲಿ ಕೇವಲ 1% ಕೂಡ ಕೈಗಾರಿಕೆ ಇವತ್ತಿನ ದಿನ ಅಲ್ಲಿ ಬಂದಿಲ್ಲ. ಅಂದ್ರೆ ಒಂದು ಯೋಜನೆ ಮಾಡಕ್ಕೆ 10 ವರ್ಷ ಆದ್ರೂ ಕೂಡ ಇವ್ರ ಕಡೆಯಿಂದ ಸಾಧ್ಯ ಆಗಿಲ್ಲಪ್ಪ ಅಂತಂದ್ರೆ ಇಲ್ಲಿ ಹೊಸದು ಯೋಜನೆ ಮಾಡುವಂಥದ್ದು ಏನು ಅವಶ್ಯಕತೆ ಐತೆ ಅವರಿಗೆ? ಅಂದ್ರೆ ಒಟ್ಟಾರೆಯಾಗಿ ತಮ್ಮ ಪರ್ಸೆಂಟೇಜ್ ಅಲ್ಲಿ ಅಂದ್ರೆ 25,000 ಕೋಟಿ ರೂಪಾಯಿ ಒಂದು ಯೋಜನೆ ಐತೆ ಅಂದ್ರೆ ಕೇವಲ 5% ಹಿಡಿದ್ರು 1,000 ಕೋಟಿ ರೂಪಾಯಿ ಅವ್ರಿಗೆ ಸೀದಾ. ಅಂದ್ರೆ ನೀವನ್ನೋ ಪ್ರಕಾರ ಕೈಗಾರಿಕೆಗೆ ಬೇರೆ ಸಾಕಾಗಷ್ಟು ಭೂಮಿಗೆ ಜಮೀನಿದೆ, ಹಾಗಾಗಿ ಆ ಜಮೀನನ್ನ ಬಳಕೆ ಮಾಡ್ಕೊಡಿ, ಕೃಷಿ ಫಲವತ್ತಾದ ಭೂಮಿಯನ್ನ ಬಳಕೆ ಮಾಡ್ಕೋಬೇಡಿ ಅನ್ನೋ ಉದ್ದೇಶ. ಹೌದು, ಖಂಡಿತ ಐತಿ. ಈಗ ಮೊದಲನೇದಾಗಿ ಆ 3,500 ಎಕರೆ ಮಾಡಿರಲ್ಲ ಅದನ್ನ ಮುಗಿಸ್ರಿ, ಮೊದಲ ಕಂಪ್ಲೀಟ್ ಆಗಿ ಕೈಗಾರಿಕೆ ಮಾಡಿ ಎಷ್ಟು ಸಾಧ್ಯ ಆದಷ್ಟು ಉದ್ಯೋಗಗಳನ್ನು ಕೊಡ್ರಿ ನೀವು. ಅದಾಗಿ ಕೂಡ ನಮ್ಮಲ್ಲಿ ಉದ್ಯೋಗ ಮಾಡ್ಬೇಕಂತ ತಮ್ಗೆ ಅನಿಸಿದ್ರಪ್ಪ ಅಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಹಲವಾರು ನಮ್ಮ ಬರಡು ಭೂಮಿಗಳು ಗುಡ್ಡಗಾಡು ಪ್ರದೇಶ ಐತಿ, ಅಲ್ಲಿ ನೀವು ಯೋಜನೆಗಳನ್ನು ಮಾಡಿರಲ್ಲ. ನಿಮ್ಮದೇ ಮತಕ್ಷೇತ್ರದಲ್ಲಿ ಬಿಟ್ಟು ಇಲ್ಲಿ ಬಂದು ಮಾಡುವಂಥದ್ದು ಅವಶ್ಯಕತೆ ಇದ್ದಿದ್ದಿಲ್ಲಲ್ಲ. ಇದು ಅಂದ್ರೆ ಫಲವತ್ತಾದ ಭೂಮಿಯನ್ನ ಬಿಟ್ಟು ಏನು ಬರಡು ಭೂಮಿ ಇದೆ, ಸಾಕಾಗಷ್ಟು ಬೇರೆ ಕಡೆ ಜಮೀನಿದೆ, ಸರ್ಕಾರಿ ಜಮೀನಿದೆ, ಅದನ್ನ ಬಳಕೆ ಮಾಡ್ಕೊಂಡ್ರೆ ಎಂ ಬಿ ಪಾಟೀಲ್ರೆ ಒಳ್ಳೇದಾಗುತ್ತೆ. ಇಂಥ ಫಲವತ್ತಾದ ಭೂಮಿಯನ್ನ ಯಾಕೆ ಬಳಕೆ ಮಾಡ್ಕೋತಾ ಇದ್ದೀರಿ? ಇದು ನಮಗೆ ಹಿಂದಿರುಗಿಸಿ, ನಮಗೆ ಈ ಅಧಿಸೂಚನೆಯನ್ನ ಹಿಂಪಡೆಯಿರಿ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ. ಬನ್ನಿ ಇನ್ನೊಬ್ಬ ರೈತರನ್ನ ಕೇಳೋಣ. ಸರ್, ಈ ಮುಂದಿನ ದಿನಮಾನಗಳಲ್ಲಿ ಇದು ಹೋರಾಟ ಯಾವ ರೂಪಕ್ಕೆ ಪಡ್ಕೊಳ್ಳುತ್ತೆ, ಏನು ಉದ್ದೇಶ? ಇವಾಗ ನಾವು ಆಲ್ರೆಡಿ ಎಂ ಬಿ ಪಾಟೀಲ್ ಸಾಹೇಬ್ರಿಗೂ ಒಂದು ಮನವಿ ಕೊಟ್ಟು ಬಂದಿದ್ದು ಆಗ್ಯದ. ಈಗ ಇವತ್ತು ಕೊಟ್ಟಿದ್ದೇವ್ರು ಬೆಳಗ್ಗೆ. ಏನಂದ್ರು ಸರ್? ಅವರು ಆಯ್ತು ನೋಡೋಣ ಅಂತ ಅಷ್ಟು ಹೇಳಿದ್ರು. ಅವರು ರೈತರೊಡನೆ ನಿಂತ್ಕೊಂಡು ಮಾತಾಡೋ ತಾಳ್ಮೆ ಸಹಿತ ಅವರಲ್ಲಿ ಇಲ್ಲ. ಮೊದಲೇ ಮಾತು ಹೇಳ್ಬೇಕಂದ್ರೆ ಇದನ್ನು ನಾವು ಇವತ್ತು DC ಅವ್ರಿಗೂ ಮನವಿ ಕೊಡ್ತೇವೆ. ಅದ್ರ ಮುಖಾಂತರ CM ಸಾಹೇಬರಿಗೆ ಗಮನಕ್ಕೆ ತಂದು ಇದನ್ನು ಇಲ್ಲಿಗೆ ಕೈ ಬಿಟ್ರೆ ಸರಿ ಹೋಗುತ್ತಾ. ಇಲ್ಲಾಂದ್ರೆ ನಮ್ಮ ಜಿಲ್ಲೆಯಲ್ಲಿ 13 ತಾಲೂಕಿನಲ್ಲಿ ನಮ್ಮ ರೈತ ಸಂಘಟನೆ ಪರವಾಗಿ ಎಲ್ಲ ರೈತರ ಸಂಘದವರು ಕೂಡಿಕೊಂಡು ಜಿಲ್ಲಾದ್ಯಂತ 31 ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷರಾದಂಥ
ಚುನ್ನಪ್ಪ ಪೂಜಾರಿ ಅವ್ರನ್ನ ನೇತೃತ್ವದಲ್ಲಿ ಇಟ್ಟುಕೊಂಡು ನಮ್ಮ ಹೋರಾಟವನ್ನು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತಂತ ಈ ಮೂಲಕ ನಾನು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ. ಈ ಮೂಲಕ ರೈತರು ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಈ ಫಲವತ್ತಾದ ಭೂಮಿಯನ್ನು ಕೈ ಬಿಡಬೇಕು, ಇಲ್ಲಾದರೆ ಉಗ್ರ ಹೋರಾಟ, ಇದು ಕರ್ನಾಟಕದಾದ್ಯಂತ ಹೋರಾಟ ನಡೀತದೆ ಅಂತಕ್ಕಂಥ. ಇನ್ನೊಂದು ಮಹಿಳಾ ರೈತರಿಗೂ ಕೇಳೋಣ. ಅಮ್ಮ, ತಮ್ಮ ಹೆಸರು? ಸರ್ ನೀಲಮ್ಮ ರೀ. ಯಾವ ಊರಮ್ಮ? ತಿಡ್ಗುಂದ್ರಿ ಸರ್. ತಿಡುಗುಂದಿ. ಏನು ಮಾಡ್ಕೊಂಡಿದ್ದೀರಿ ನೀವು? ನಮ್ಗೆ ಆಸ್ತಿ ಐತ್ರಿ, ಬೇಸಾಯ ಒಣ ಬೇಸಾಯ ಐತ್ರಿ. ನಮಗೇನು ನೀರು ಬೇಡ್ರಿ, ಏನು ಬೇಡ್ರಿ, ನೀರು ಅನುಕೂಲ ಮಾಡ್ಯಾರ ಮೊದಲು ರೀ. ಅನುಕೂಲ ಮಾಡಿ ಈಗ ಆಸ್ತಿನ ಒಮ್ಮೆ ಎತ್ತಕತ್ತಾನ, ಒಮ್ಮೆ ಗುತ್ತಿಗೆಗೆ ಉರ್ಲನೇ ಹಾಕಕತ್ತಾನ. ತಂದು ಗಾನ ಹಾಕೇಸಿಂದ ತಮ್ಮ ಹೊಟ್ಟಿ ಮ್ಯಾಗ ಬಡ್ರಿ ಹೊಟ್ಟಿ ಮ್ಯಾಗ ಕಾಲು ಕೊಟ್ಟು ಆಸ್ತಿ ಹೊಡ್ಕೊಂಡು ಹೊಂಟಾನ್ರಿ. ನಮಗೇನಿಲ್ರಿ, ಮೊಬೈಲ್ದಾಗ ಬರೋಣ, ನಾವು ಇದು ಹೊಡ್ಕೊಂಡೆ ನಾವು ಹೋರಾಟ ಮಾಡಕ್ಕೆ ಬಂದೇವ್ರಿ. ನಮಗೆ ಆಸ್ತಿ ಬಿಟ್ಟು ಕೊಡಲ್ರಿ ನಾವು. ಅಲ್ಲಿ ಫ್ಯಾಕ್ಟ್ರಿ ಆಗ್ತದೆ, ಕೆಲಸ ಕೊಡ್ತಾರ. ಕೆಲಸ ಕೊಡಲ್ರಿ ಅವರು, ಕೆಲಸ ಏಸ್ ಕಲರ್ ಕೊಡಲ್ರಿ. ಬರೀ ಆಂಧ್ರ ಮಂದಿನೇ ತಗೋತಾರೆ ಕೆಲಸ. ನಮ್ಮ ಕೆಲಸ ಬ್ಯಾಡ್ರಿ, ಏನು ಬೇಡ್ರಿ, ನಾವು ಹಲ್ಲಾಗಿ ಕಟ್ಟಿ ಏನು ರೊಕ್ಕ ತಗೊಂಡ್ರಿ. ನಮಗೆ ಆಸ್ತಿನ ಇದ್ದ ನಮ್ಗೆ ನಾವು ಹೊಡ್ಕೊಂಡು ತಿರ್ಲಾಕ್ ಬರ್ತದೆ. ನಮ್ಗೆ ರೊಕ್ಕ ಬೇಡ, ರೂಪಾಯಿ ಬೇಡ, ನೀರು ಬೇಡ, ನಮಗೆ ಆಸ್ತಿನೇ ಬೇಕ್ರಿ. ಅಂದ್ರೆ ಈ ಭಾಗದಾಗ ಸುಮಾರು ಜನರಿಗೆ ಕೆಲಸ ಸಿಗ್ತೈತಿ. ಸುಮಾರು 15,000-20,000 ಯುವಕರಿಗೆ ಕೆಲಸ ಸಿಗ್ತದ ಅನ್ನೋ ಒಂದು ಭರವಸೆ ಇದೆ. ಬ್ಯಾಡ ನಮ್ಗೆ ಕೆಲಸ ಇರ್ಲಿಕ್ಕೂ ಬಿಡಲಕ್ಕ. ನಾವು ಮಂದಿ ಹೊಲಾಗ ಹೋಗಿ ಮಂದಿ ಮನ್ಯಾಗ ಹೋಗಿ ಜೀತ ಇದ್ದು ನಾವು ಎಲ್ಲ ಮಾಡ್ಕೊಂತಿತ್ತೇವ್ರ ಮನೆ ಚಂಜಿಗೆ ಬಂದು. ಆದ ಕರೆ ನಮಗೆ ಆಸ್ತಿ ನಾವು ಬಿಟ್ಟು ಕೊಡೋದಾಗೋದ್ರಿ. ನಮ್ಮ ಹೊಟ್ಟಿ ಮ್ಯಾಗ ಕಾಲು ಕುಡ್ದು ಏನು ಕಾಣ್ರಿ ಅವ? ನಾವು ಓಟ್ ಹಾಕಲಾರ ತಾ ಏನು ಬರ್ತಾನ್ರಿ ಅವ? ಹೇಳ್ರಿ, ನಾವು ಓಟ್ ಹಾಕದಲ್ಲಿ ತಾವು ಗೆದ್ದ ಕೇಸಿಂದ ಬೆಡ್ರ ಬಾಯ ಮಣ್ಣು ಹೊಟ್ಟು ಹಾಕ್ಲಾತಾನ್ರಿ ಅವ. ಅವ್ನ ಬಾಯ ಮಣ್ಣು ಹೊಡ್ತೀವಿ ನಾವೇ ಈ ಸದ್ದು. ಇದು ಮಹಿಳಾ ರೈತರ ಒಂದು ಆಕ್ರೋಶ ಭರಿತವಾದಂಥ ಮಾತು. ಒಟ್ಟಾರೆ ಏನಂತಂದ್ರೆ ಇಲ್ಲಿ ಇರ್ತಕ್ಕಂಥ ರೈತರ ಈ ನೋವಿಗೆ ಕೆಲವೊಂದು ಯುವ ನಾಯಕರು ಹೇಳ್ತಾರೆ. ಬನ್ನಿ, ಇದರ ಕೊನೆಯದಾಗಿ ಏನು ನಿಮ್ಮ ಉದ್ದೇಶ, ಯಾವ ರೀತಿ? ಇಡೀ ರೈತ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಈ ರಾಜ್ಯ ಸರ್ಕಾರದಲ್ಲಿ ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥ ಮಾನ್ಯ ಸಚಿವರು, ಉಸ್ತುವಾರಿ ಸಚಿವರು ಏನಪ್ಪ ಅಂತಂದ್ರೆ ಬಹುಶಃ ಇದು ನಾಟಕ ಕಂಪ್ನಿ ಕೆಲಸ ನಡೆದದ ಅಂತೇಳಿ ಅನಿಸ್ಲಿಕ್ಕತ್ತದ. ಯಾಕಪ್ಪ ಅಂದ್ರೆ ಒಂದು ಕಡೆ ನೀವೇನು ಮಾಡ್ತೀರಪ್ಪ ಅಂತಂದ್ರೆ ರೈತರಿಗೆ ನಿಮಗೆ ಒಳ್ಳೇದು ಒಂದು ನಾವು ಫ್ಯಾಕ್ಟ್ರಿ ಬತ್ತಪ್ಪ ಅಂದ್ರೆ ಅನುಕೂಲ ಆಗ್ತದೆ ಅಂತೇಳಿ ಹೇಳ್ತೀರಿ. ಎರಡನೇದೇನಪ್ಪ ಅಂದ್ರೆ ನೀವು ಸೆಲೆಕ್ಟ್ ಯಾವ್ದು ಮಾಡಿರಪ್ಪ ಅಂದ್ರೆ ಭೂಮಿ ಅತಿ ಫಲವತ್ತಾಗಿದ್ದ ಭೂಮಿ ಅಂದ್ರೆ ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡಿಯಂಥ ಪ್ರಯತ್ನ ಮಾಡ್ಲಿಕ್ಕತ್ತೀರಿ. ಏನಪ್ಪ ಅಂದ್ರೆ ಕೈಗಾರಿಕಾ ಸಚಿವ ಅದೀನಿ ಅಂಥೇಳಿ ತೋರಿಸ್ಲಿಕ್ಕೆ ಏನಪ್ಪ ಅಂದ್ರೆ ನಾಮಕೆ ವಾಸ್ತೆ ಇದು ಭೂಮಿ ತೊಗೊಂಡ್ರಾಯ್ತು ಅಂಥೇಳಿ ಆಗಿರಬೇಕು, ಆದ್ರೆ ಕಾರ್ಯರೂಪಕ್ಕೆ ಬಂದಿರಬಾರ್ದು. ಎರಡನೇದೇನಪ್ಪ ಅಂದ್ರೆ ಅದಾಗಿನೂ ಬಂತಪ್ಪ ಅಂದ್ರೆ ರೈತರಿಗೆ ಅನ್ಯಾಯ ಮಾಡ್ಲಿಕ್ಕೆ. ಯಾಕಪ್ಪ ಅಂದ್ರೆ ಫಲವತ್ತಾದ ಭೂಮಿ ಹೋಯ್ತಪ್ಪ ಅಂದ್ರೆ ರೈತರು ಏನಪ್ಪ ಅಂತಂದ್ರೆ ಎಲ್ಲ ಬಹುಶಃ ನಿಮ್ಮಂಥ ಶ್ರೀಮಂತ ವರ್ಗದ ರೈತರು ನಮ್ಮ ಕಡೆ ಯಾರೂ ಇಲ್ಲ. ಭಾಳ 2 ಎಕರೆ 1 ಎಕರೆ ಇರ್ತಕ್ಕಂಥ ಭೂಮಿ ಇರ್ತಕ್ಕಂಥ ರೈತರು ಅದಾರ, ಅವ್ರಿಗೆ ಬಹಳ ಅನ್ಯಾಯ ಆಗ್ತದೆ. ಅಂದ್ರೆ ಈಗ ರೈತರ ಈಗ ಪ್ರಮುಖವಾಗಿ ಕೈಗಾರಿಕಾ ಸಚಿವರು ಆಗಿರೋದ್ರಿಂದ ಸಾಕಾಗಷ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕಾಗುತ್ತೆ. ಈ ಜಿಲ್ಲೆಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕಡಿಮೆ ಇದೆ, ನೀವು ನೋಡಿ ಎಷ್ಟು ಉದ್ಯೋಗಗಳನ್ನ ಸೃಷ್ಟಿಯಾಗುತ್ತೆ. ಅದಕ್ಕೆ ವಿರೋಧ ಯಾಕೆ ಪಡಿಸ್ತಾರೆ ಅಂತಕ್ಕಂಥ ವಿಚಾರ ಎಂ ಬಿ ಪಾಟೀಲ್ರ ಬೆಂಬಲಿಗರದು ಮತ್ತು ಎಂ ಬಿ ಪಾಟೀಲ್ರದು. ಮಾನ್ಯ ಎಂ ಬಿ ಪಾಟೀಲ್ ಏನಪ್ಪ ಅಂದ್ರೆ ನನಗಿಂತನೂ ನನಗೇನು ವಯಸ್ಸು ಅದಲ್ಲ ಅದರಷ್ಟು ಅವರಿಗೆ ಅದರದ ಅನುಭವ ಅದ. ಜಿಲ್ಲೆಯಲ್ಲಿ ಈ ಕೈಗಾರಿಕೆಗೆ ಯಾವುದು ಭೂಮಿ ಯೋಗ್ಯ ಅನ್ನೋದು ನಾ ತಿಳಿಸ್ಕೊಡ್ಲಿಕ್ಕೆ ಏನು ಅವಶ್ಯಕತೆ ಇಲ್ಲ. ರೈತರಿಗಿಂತನೂ ಹೆಚ್ಚು ಅವ್ರಿಗೆ ಅನುಭವ ಅದ. ಯಾವ ಭೂಮಿ ತೊಗೊಂಡ್ರೆ ಕೈಗಾರಿಕೆನೂ ಉಳಿಬೇಕು, ರೈತರಿಗೂ ಒಳ್ಳೇದಾಗಬೇಕನ್ನಂಥದ್ದು ಅವ್ರಿಗೆ ಬುದ್ಧಿಮಟ್ಟೆ ಐತೆ ಅಂತೇಳಿ ನಾ ಭಾವಿಸ್ತೀನಿ. ಒಟ್ಟಾರೆಯಾಗಿ ಇಲ್ಲಿ ರೈತರು ಏನಿದೆ ಇವತ್ತು ಫಲವತ್ತಾದ ಭೂಮಿಯನ್ನ ವಶಪಡಿಸಿಕೊಳ್ಬಾರ್ದು, ಈ ರೈತರಿಗೆ ನ್ಯಾಯವನ್ನು ಒದಗಿಸಬೇಕು. ಸಾಕಾಗಷ್ಟು ಸರ್ಕಾರಿ ಜಮೀನಿದೆ. ಈ ನಿಟ್ಟಿನಲ್ಲಿ ಎಂ ಬಿ ಪಾಟೀಲ್ರು ಒಳ್ಳೆ ನಿರ್ಧಾರ ತೆಗೆದುಕೋತಾರೆ ಒಂದು ಆತ್ಮವಿಶ್ವಾಸದಿಂದ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಾಯಂಕಾಲ ಎಕ್ಸ್ಪ್ರೆಸ್, ವಿಜಯಪುರ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.